ಶಾಂತಿ ಶಾಂತಿ ಶಾಂತಿ. ನವರಾತ್ರಿಯ ಅದ್ಭುತ ಕಥೆಗಳ ಸರಣಿಗೆ ಸ್ವಾಗತ. ಇಂದು ನಾವು ದ್ವಿತೀಯ ದಿನದ ದೇವಿ ರೂಪವಾದ ಮಾಂ ಬ್ರಹ್ಮಚಾರಿಣಿ ಅವರ ಕಥೆಯನ್ನು ತಿಳಿದುಕೊಳ್ಳೋಣ. ಮಾಂ ಬ್ರಹ್ಮಚಾರಿಣಿ ತಪಸ್ಸಿನ, ಧೈರ್ಯದ ಮತ್ತು ಭಕ್ತಿಯ ಪ್ರತೀಕ. ಅವರ ಹಸ್ತದಲ್ಲಿ ಜಪಮಾಲೆ ಮತ್ತು ಕಮಂಡಲ ಇರುತ್ತದೆ. ಶಾಂತ ಮುಖದಿಂದ ಅವರು ತಪಸ್ಸಿನ ಶಕ್ತಿಯನ್ನು ಬೋಧಿಸುತ್ತಾರೆ. ಪುರಾಣಗಳಲ್ಲಿ ಹೇಳಿರುವಂತೆ ಹಿಮವಂತನ ಪುತ್ರಿಯಾಗಿ ಜನಿಸಿದ ಪಾರ್ವತೀದೇವಿ ಶಿವನನ್ನು ವರನಾಗಿ ಪಡೆಯಲು ಗಾಢ ತಪಸ್ಸು ಮಾಡಿದರು. ಅವರ ಧೈರ್ಯ, ಸಮರ್ಪಣೆ ಮತ್ತು ಶಕ್ತಿ ದೇವತೆಗಳಿಗೂ ಉದಾಹರಣೆಯಾಗಿತ್ತು. ಅವರ ದೇಹವು ಶಾಂತವಾಗಿ ಆದರೆ ದೃಢತೆಗೆ ಭರಿತವಾಗಿತ್ತು. ಮನೆಯಲ್ಲಿಯೊಬ್ಬ ಸಾಧಕನಂತೆ ತಪಸ್ಸಿನಲ್ಲಿ ತೊಡಗಿಸಿಕೊಂಡಿದ್ದರು. ಮಣಿಗಳನ್ನು ಜಪಿಸುತ್ತಾ ಧ್ಯಾನದಲ್ಲಿ ಮುಳುಗಿದರು. ಈ ದಿನ ಭಕ್ತರು ತಪಸ್ಸಿನ ಮಹತ್ವವನ್ನು ಮನಗಂಡು ಧೈರ್ಯವನ್ನು ಹೃದಯದಲ್ಲಿ ತಳ್ಳಬಹುದು. ಮಹಾತ್ಮ್ಯ ಹೇಳುತ್ತದೆ, ಮಾಂ ಬ್ರಹ್ಮಚಾರಿಣಿಯ ಆರಾಧನೆ ಮಾಡಿದರೆ ಮನಸ್ಸಿಗೆ ಶಾಂತಿ, ಜೀವನದಲ್ಲಿ ಧೈರ್ಯ, ಸಾಧನೆಗೆ ಅಪಾರ ಶಕ್ತಿ ದೊರೆಯುತ್ತದೆ. ಭಕ್ತರು ಈ ದಿನ ಜಪಿಸುವ ಮಂತ್ರ ಓಂ ದೇವಿ ಬ್ರಹ್ಮಚಾರಿಣ್ಯೈ ನಮಃ, ಓಂ ದೇವಿ ಬ್ರಹ್ಮಚಾರಿಣ್ಯೈ ನಮಃ, ಓಂ ದೇವಿ ಬ್ರಹ್ಮಚಾರಿಣ್ಯೈ ನಮಃ, ಓಂ ದೇವಿ ಬ್ರಹ್ಮಚಾರಿಣ್ಯೈ ನಮಃ. ಮಾಂ ಬ್ರಹ್ಮಚಾರಿಣಿಯ ಕೃಪೆಯಿಂದ ನಮ್ಮ ಜೀವನದಲ್ಲಿ ಧೈರ್ಯ, ಭಕ್ತಿ ಮತ್ತು ಯಶಸ್ಸು ತುಂಬಲಿ. ಇದು ನವರಾತ್ರಿಯ ದ್ವಿತೀಯ ದಿನದ ದೇವಿ ಮಾಂ ಬ್ರಹ್ಮಚಾರಿಣಿಯ ಕಥೆ. ಜೈ ಮಾತಾದಿ.